ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರೂ ಕೂಡ ನಮಸ್ಕಾರ. ಆತ್ಮೀಯರೇ, ತಮಗೆಲ್ಲರಿಗೂ ಸಹ ದಸರಾ ಹಬ್ಬದ ಶುಭಾಶಯಗಳು. ನೋಡಿ, ದಸರಾ ಹಬ್ಬ ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಉತ್ಸಾಹ, ಸಂಭ್ರಮ, ತುಂಬ ಸಂತೋಷದ ದಿನಗಳು. ಹಾಗಾಗಿ ಈ ಒಂದು ದಿನ ಅಂದರೆ ಮೂರನೇ ದಿನ, ದೇವತೆಯ ಹೆಸರು ಯಾವುದು, ಯಾವ ದೇವತೆಯ ಸ್ವರೂಪದಲ್ಲಿ ಆ ಮಹಾಶಕ್ತಿ ತ್ರಿಶಕ್ತಿ ದೇವತೆ ನಮಗೆ ಆವಾಹನೆಯಾಗಿ ಕಾಣಿಸ್ತಾಳೆ, ಯಾವ ಅಲಂಕಾರ ಇರುತ್ತೆ, ಯಾವ ವಾಹನ ಇರುತ್ತೆ, ಮತ್ತು ದೇವಿಗೆ ಯಾವ ಶ್ಲೋಕವನ್ನು ಪಠಿಸಬೇಕು, ಮತ್ತು ದೇವಿ ಇಷ್ಟಪಡುವಂತಹ ನೈವೇದ್ಯ, ನಮಗೆಲ್ರಿಗೂ ಕೂಡ ದೇವಿ ಯಾವ ರೀತಿಯ ಅನುಗ್ರಹ ಕೊಡ್ತಾಳೆ, ಇವೆಲ್ಲವೂ ಕೂಡ ನಾವು ಇವಾಗ ತಿಳಿಯೋಣ. ನೋಡಿ, ಈ ಒಂದು ಮೂರನೇ ದಿನ 24 ಸೆಪ್ಟೆಂಬರ್ 2025 ಶ್ರೀ ವಿಶ್ವಾವಸುನಾಮ ಸಂವತ್ಸರೇ ದಕ್ಷಿಣಾಯನೆ ಶರದೃತು ಆಶ್ವೀಜ ಮಾಸೆ ಶುಕ್ಲ ತೃತೀಯ ಬುಧವಾರ ಚಿತ್ತಾ ನಕ್ಷತ್ರದಲ್ಲಿ ಪ್ರಾರಂಭ ಆಗುವಂತಹದ್ದು ಈ ಒಂದು ಮೂರನೇ ದಿನದ ದಸರಾ ಹಬ್ಬ. ನೋಡಿ, ಇವತ್ತಿನ ದೇವತೆ ಚಂದ್ರಘಂಟ. ನೋಡಿ, ಈ ದೇವತೆ ಹೆಸರು ಚಂದ್ರಘಂಟ. ಹಾಗಾಗಿ ದುರ್ಗೆಯ ಮೂರನೇ ಹೆಸರು. ನೋಡಿ, ದುರ್ಗಾ ಮಾತೆಯ ಮೂರನೇ ಸ್ವರೂಪದ ಹೆಸರು ಈ ಒಂದು ಚಂದ್ರಘಂಟ. ನೋಡಿ, ದೇವಿಯ ರೂಪ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ನೋಡಿ, ಹಣೆಯಲ್ಲಿ ಗಂಟೆಯ ಆಕಾರದ ಚಂದ್ರನನ್ನು ದೇವಿ ಧರಿಸಿರ್ತಾಳೆ. ನೋಡಿ, ಚಂದ್ರನ ಆಕೃತಿಯಲ್ಲಿ ಒಂದು ಘಂಟಾನಾದ ಸ್ವರೂಪದಲ್ಲಿರುವಂತಹದ್ದು ಚಂದ್ರನ ಆಕೃತಿ, ಅರ್ಧ ಚಂದ್ರಾಕೃತಿಯನ್ನು ಧರಿಸಿರ್ತಕ್ಕಂತಹ ಅವಳು. ಹಾಗಾಗಿ ಚಂದ್ರಘಂಟ ಅನ್ನುವಂತಹ ಹೆಸರು ಹೊಂದಿರತಕ್ಕಂತಹದ್ದು. ಹಾಗಾಗಿ ದೇವತೆಗೆ 10 ಕೈಗಳುಳ್ಳುವಂಥದ್ದು, ಅಂದರೆ 10 ಕೈಗಳು ಹೊಂದಿರತಕ್ಕಂತಹ ದೇವತೆ. 5 ಮುಖಗಳನ್ನು ಹೊಂದಿರ್ತಾಳೆ. ಹಾಗಾಗಿ 3 ಕಣ್ಣುಗಳನ್ನು ಹೊಂದಿರ್ತಾಳೆ. ನೋಡಿ, ಜಗನ್ಮಾತೆಗೆ ಒಂದು 3ನೇ ಕಣ್ಣಿರುವಂತಹದ್ದು. ಹಾಗಾಗಿ ಮೂರನೇ ದಿನ 3 ಕಣ್ಣುಗಳುಳ್ಳಂಥವಳು ಅಂದರೆ ಜಗನ್ಮಾತೆ, ಅದು ಗಾಯತ್ರಿ ಮಾತಾ ಅಂತ ಹೇಳ್ಬೋದು. ಹಾಗಾಗಿ ಇವತ್ತಿನ ದಿನ ಈ ಒಂದು ದೇವತೆ ಯಾವ ವಾಹನದಲ್ಲಿ ಸಂಚರಿಸ್ತಾಳೆ ಬರ್ತಾರೆ ಅಂತಂದರೆ ಮಯೂರ ವಾಹನ. ನೋಡಿ, ಮಯೂರ ವಾಹನ ಅಂತಂದರೆ ಸಿಂಹವಾಹನ. ದೇವಿಯ ಬಣ್ಣ ಇವತ್ತು ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿರ್ತಾಳೆ. ಹಾಗಾಗಿ ನಾವೆಲ್ಲರೂ ಸಹ ದೇವಿಯನ್ನು ಅಲಂಕರಿಸಬೇಕಾದ್ರೆ ಕೆಂಪು ವರ್ಣದ ವಸ್ತ್ರದಿಂದ ಅಲಂಕರಿಸೋದು ಇವತ್ತು ಶ್ರೇಷ್ಠ ಪದ. ಈ ದೇವಿಯ ಹೆಸರುಗಳು ವೇದಮಾತಾ ಗಾಯತ್ರಿ, ಈಗಾಗಲೇ ಹೇಳಿದೆ ನಾನು. ಹಾಗಾಗಿ ವೇದಮಾತಾ ಗಾಯತ್ರಿ ದೇವಿಯ 5 ಮುಖಗಳುಳ್ಳವಳು, 5 ದೇಹಗಳನ್ನು ಹೊಂದಿರತಕ್ಕಂತಹವಳು, 10 ಕೈಗಳುಳ್ಳಂತಹವಳು, 10 ಭುಜಗಳನ್ನು ಹೊಂದಿರತಕ್ಕಂತಹವಳು ಈ ದೇವತೆ. ಹಾಗಾಗಿ 10 ಕೈಗಳಲ್ಲಿ ಕೂಡ 10 ಆಯುಧಗಳನ್ನು ಧರಿಸಿರ್ತಾಳೆ. ಹಾಗೆ ಈ ದೇವತೆಯ 5 ರೂಪಗಳ ಹೆಸರುಗಳು ಯಾವುದ್ಯಾವುದು ಅಂತಂದರೆ, ಗಾಯತ್ರಿ ಮಾತೆಯಲ್ಲೇ 5 ದೇವತೆಗಳಿರ್ತಾರೆ. ಒಂದು ಮುಕ್ತ, ವಿದ್ರುಮ, ಹೇಮ, ವೀರ, ಧವಳ ಅಂತ. ನೋಡಿ, ಒಂದು ದೇವಿ ಮುಕ್ತಾದೇವಿ, ಮತ್ತೊಂದು ದೇವಿ ವಿದ್ರುಮ ದೇವಿ, ಇನ್ನೊಂದು ಹೇಮ, ವೀರ, ಧವಳ ಅಂತ. ಈ ರೀತಿ 5 ಸ್ವರೂಪದ ಹೆಸರುಗಳನ್ನು ಹೊಂದಿರತಕ್ಕಂತಹ ದೇವತೆ ಈ ಒಂದು ಗಾಯತ್ರಿ ಮಾತಾ. ಇನ್ನು ಅನುಗ್ರಹ ಯಾವ ರೀತಿ ಇರುತ್ತೆ ನೋಡಿ, ಇಷ್ಟೊಂದು ಕೈಗಳಲ್ಲಿ ನಮಗೆಲ್ಲ ಅನುಗ್ರಹ ಯಾವ ರೀತಿ ಕೊಡೋಕ್ಕೆ ಸಿದ್ಧಲಿರ್ತಾಳೆ ದೇವಿ ಇವತ್ತಿನ ದಿನ ಅಂತಂದರೆ, ನೋಡಿ, ಕೆಟ್ಟದ್ದನ್ನು ಭಸ್ಮ ಮಾಡೋಳು. ನೋಡಿ, ಇಷ್ಟು ಆಯುಧಗಳಿದೆ ಅಂತಂದರೆ ಕೆಟ್ಟದ್ದೇನೇ ಬರಲಿ, ದುಷ್ಟ ಗುಣಗಳು, ದುಷ್ಟ ಚಟಗಳು, ದುಷ್ಟ ಮನಸ್ಥಿತಿ ಇರ್ತಕ್ಕಂತಹದ್ದು ಇವೆಲ್ಲವೂ ಕೂಡ ದೂಡುವಂತಹದ್ದು, ಭಸ್ಮ ಮಾಡುವಂತಹದ್ದು. ಹಾಗಾಗಿ ಈ ಒಂದು ರೀತಿ ಏನೇ ಕಶ್ಮಲೆಗಳು ಮನುಷ್ಯನಲ್ಲಿ ಇದ್ದರೂ ಕೂಡ ಅವೆಲ್ಲವೂ ಕೂಡ ಭಸ್ಮ ಆಗುವಂತಹದ್ದು ಈ ದೇವಿ ಪೂಜೆ ಮಾಡೋದರಿಂದ ಅನುಗ್ರಹ ಸಿಗುತ್ತೆ. ಇನ್ನು ಮನುಷ್ಯನ ಕರ್ಮೇಂದ್ರಿಯಗಳು ಒಳ್ಳೆಯ ರೀತಿ ಕೆಲಸ ನಿರ್ವಹಿಸುವಂತೆ ಮಾಡುತ್ತಾಳೆ ಈ ದೇವತೆ. ನೋಡಿ, ಮನುಷ್ಯನ ಕರ್ಮೇಂದ್ರಿಯಗಳು ನಮಗೆ ಮನುಷ್ಯನ ಪ್ರತಿದಿನ ದಿನನಿತ್ಯ ನಮ್ಮ ದೈಹಿಕವಾಗಿ ಯಾವುದೇ ಕೆಲಸ ಕಾರ್ಯ ವೃತ್ತಿನಿರತರಾಗಿ ಜೀವನ ನಡೆಸಬೇಕು ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕರ್ಮೇಂದ್ರಿಯಗಳು ಯಥಾಶಕ್ತಿ ಕೆಲಸ ಕಾರ್ಯ ಮಾಡ್ತಾ ಇರಬೇಕು. ಹಾಗಾಗಿ ಯಾವುದೇ ರೀತಿ ಅಂಗವಿಹೀನ ಆಗಬಾರ್ದು ಅಂತೇಳಿ ಈ ದೇವರ ಒಂದು ದೇವಿಯ ಪೂಜೆ ಪುನಸ್ಕಾರ ಸೇವೆ ಮಾಡೋದ್ರಿಂದ ದೇವಿಯ ಅನುಗ್ರಹ ಈ ಒಂದು ರೀತಿಯಲ್ಲಿ ಕರ್ಮೇಂದ್ರಿಯಗಳೆಲ್ಲವೂ ಕೂಡ ಬಲಿಷ್ಠವಾಗಿರುವ ರೀತಿ ಅನುಗ್ರಹಿಸ್ತಾಳೆ ದೇವತೆ. ಇನ್ನು ದುಷ್ಟ ಶಕ್ತಿಗಳನ್ನು ನಾಶ ಮಾಡುವಂಥ ದೇವತೆ. ನೋಡಿ, ದುಷ್ಟ ಶಕ್ತಿಗಳು ಅಂತೇಳಿ ಹೇಳ್ತಾ ಇರ್ತೀವಿ ಬಹಳಷ್ಟು. ವಾಹನ ಹೋಗ್ಬೇಕಾದ್ರೆ ಏನೋ ಒಂದು ಗಾಳಿ ಬಂದಂಗೆ ಆಯಿತು, ಅಡಚಣೆ ಆಯಿತು, ಬಿದ್ದೋದ್ವಿ, ತಗಲಿಸ್ಕೊಂಡ್ವಿ, ಬ್ರೇಕ್ ಆಯಿತು, ಕಟ್ಟಾಯಿತು, ಕೈಕಾಲು ಮುರಿಯಿತು, ತಲೆಗೆ ಪೆಟ್ಟಾಯಿತು, ಈ ರೀತಿ ನಾನಾ ರೀತಿಯ ಅಡಚಣೆಗಳು ತೊಂದರೆಗಳು ಬರ್ತಾ ಇರುತ್ತೆ.
ಸಹಜವಾಗಿ ಜ್ಯೋತಿಷ್ಯಕ್ಕೆ ಬರೋರೆಲ್ಲರೂ ಕೂಡ ಏನೋ ಕೆಡುಕು ಮಾಡಿಸ್ಬಿಟ್ಟಿದ್ದಾರೆ, ಏನೋ ಕೆಟ್ಟದ್ದಾಗ್ಬಿಟ್ಟಿದೆ, ಈ ಒಂದು ರೀತಿಯ ಒಂದು ಸೂಕ್ಷ್ಮ ಮನೋಸ್ಥಿತಿ ಬಹಳಷ್ಟು ಜನ ಆಲೋಚನೆ ಮಾಡ್ತಾ ಇರ್ತಾರೆ. ಆ ರೀತಿ ಏನೇ ಇರಲಿ ಕಸ್ಮಳೆಗಳು, ದೋಷಗಳು ಅವೆಲ್ಲವೂ ಕೂಡ ಶಮನ ಆಗೋ ರೀತಿ ದುಷ್ಟಶಕ್ತಿಗಳು ಅಂತಂದರೆ ನೆಗೆಟಿವ್ ಎನರ್ಜಿ, ನಕಾರಾತ್ಮಕವಾದಂತಹ ಎಫೆಕ್ಟ್ ನಮ್ಮ ಸುತ್ತಲೂ ಕೂಡ ಸುತ್ತಾ ಇರುತ್ತೆ. ಅವರವರ ಜಾತಕ ರೀತಿ ಗ್ರಹಗಳು ಸರಿ ಇಲ್ಲದೆ ಇದ್ದಾಗ, ಅಂದರೆ ನೆಗೆಟಿವ್ ಗ್ರಹಗಳು, ಕೆಟ್ಟ ಗ್ರಹಗಳು, ಒಂದು ನೀಚವಾದಂತಹ ಗ್ರಹಗಳ ದಶೆ, ಅಂತರ್ದಶೆ, ಒಂದು ಸೂಕ್ಷ್ಮ ದಶೆಗಳು, ಪ್ರಾಣ ದಶೆಗಳು, ದೇಹ ದಶೆಗಳು ಇವೆಲ್ಲ ಕೂಡ ನಡೀತಾ ಇದ್ದಾಗ ಆ ಒಂದು ಗಡಿಗಳಲ್ಲಿ ಸಂಭವಿಸುವಂತಹ ದುರ್ಘಟನೆಗಳು ನಕಾರಾತ್ಮಕವಾದ ಎಫೆಕ್ಟಿಂದ ಆಗ್ತಾ ಇರುತ್ತೆ. ಇವನ್ನೆಲ್ಲವೂ ಕೂಡ ನಿವಾರಿಸೋದಕ್ಕೆ ದೇವಿಯ ಅನುಗ್ರಹ ಸಿಗುತ್ತೆ. ಹಾಗಾಗಿ ದುಷ್ಟ ಶಕ್ತಿಗಳೆಲ್ಲ ಸಂಹರಿಸ್ತಾಳೆ, ಒಳ್ಳೆಯ ರೀತಿ ನಮಗೆ ಅನುಗ್ರಹಿಸ್ತಾಳೆ ದೇವಿ. ಇನ್ನು ಬ್ರಹ್ಮಜ್ಞಾನವನ್ನು ನೀಡ್ತಾಳೆ. ನೋಡಿ, ಈ ಒಂದು ಗಾಯತ್ರಿ ಮಾತೆ ವಿದ್ಯೆ, ಬುದ್ಧಿ, ಜ್ಞಾನ, ಸಂಪತ್ತನ್ನು ಸಿದ್ಧಿಸಿಕೊಳ್ಳೋದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ರೀತಿಯ ಬ್ರಹ್ಮಜ್ಞಾನ ಅಂದರೆ ಶುದ್ಧವಾದ ಜ್ಞಾನ, ಅಶುದ್ಧತೆಯನ್ನು ದೂಡ್ತಾಳೆ. ಒಂದು ಒಳ್ಳೆಯ ರೀತಿಯ ಒಂದು ಸಕಾರಾತ್ಮಕವಾದಂತಹ ಮನೋಸ್ಥಿತಿ ಉಳ್ಳಂತಹ ಜ್ಞಾನವನ್ನು ಬೆಳೆಸುವಂತಹ ಸ್ಥಿತಿ ಅನುಗ್ರಹಿಸ್ತಾಳೆ ದೇವತೆ. ಇನ್ನು ಜಿತೇಂದ್ರಿಯ ಅಂದರೆ ಜಯಪ್ರದವನ್ನು ಕೊಡುವಂತಹದ್ದು. ಎಲ್ಲೇ ಹೋದರೂ ಜಯ ಆಗಬೇಕು. ನೋಡಿ, ಒಂದು ಎಜುಕೇಷನ್ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೆಯ ಒಂದು ಉದ್ಯೋಗಕ್ಕೆ ಹೋಗಬೇಕು, ಜಯಿಸಬೇಕು. ಇನ್ನು ಉದ್ಯೋಗ ಮಾಡುವಾಗ ಒಳ್ಳೆಯ ರೀತಿ ಕೆಲಸ ಕಾರ್ಯ ನಿರ್ವಹಿಸಬೇಕು, ಅಲ್ಲಿ ಜಯಿಸಬೇಕು. ಒಂದು ವ್ಯಾಪಾರ ವ್ಯವಹಾರ ಮಾಡುವಾಗ ಅಲ್ಲೇ ಕೂಡ ಶ್ರದ್ಧಾಭಕ್ತಿಯಿಂದ ನಾವು ಜಯಿಸಬೇಕು, ಸಾಧಿಸಬೇಕು. ಈ ರೀತಿ ಜೀವನದಲ್ಲಿ ಪ್ರತಿದಿನ ಕೂಡ ಯುದ್ಧದ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಪ್ರತಿದಿನ ಕೂಡ ನಾವು ಯುದ್ಧ ಮಾಡೋ ರೀತಿಯಲ್ಲಿ ಇರುತ್ತೆ ಜೀವನ. ಹಾಗಾಗಿ ಇವೆಲ್ಲವೂ ಕೂಡ ಜಯಿಸೋದಕ್ಕೋಸ್ಕರ ಜಯಪ್ರದವನ್ನು ಅನುಗ್ರಹಿಸ್ತಾಳೆ ಈ ಒಂದು ಗಾಯತ್ರಿ ಮಾತಾ. ಇನ್ನು ಈ ಒಂದು ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ನೋಡಿ, ಇಷ್ಟೆಲ್ಲ ಅನುಗ್ರಹ ಕೊಡೋಕ್ಕೆ ದೇವತೆ ಪ್ರಿಯದಳಲ್ವ. ಹಾಗಾಗಿ ನಾವು ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ 21 ಬಾರಿ ದೇವಿಯನ್ನು ನಾವು ಪ್ರಾರ್ಥನೆ ಮಾಡಿಕೊಂಡು ಈ ಶ್ಲೋಕವನ್ನು ಮನಸ್ಸಿನಲ್ಲಿ ಹೇಳ್ಕೋಬೋದು, ಇಲ್ಲ ಈ ಶ್ಲೋಕವನ್ನು ಕೇಳಿಸ್ಕೋಬೋದು. ಸೊ ಹಾಗಾಗಿ 21 ಬಾರಿ ಈ ಒಂದು ಶ್ಲೋಕವನ್ನು ಪಠನೆ ಮಾಡೋದು ತುಂಬ ಮುಖ್ಯ. ನೋಡಿ, ಮಂತ್ರ ಪಿಂಡಜ ಪ್ರವರಾರೂಢ ಚಂಡಕೋಪಾಸ್ತ್ರ ಕೈರ್ಯುತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ. ನೋಡಿ, ಈ ಒಂದು ಶ್ಲೋಕವನ್ನು 21 ಬಾರಿ ಕೇಳಿಸ್ಕೊಳ್ಳೋದು ಅಥವಾ ಹೇಳಿಕೊಳ್ಳೋದು ಮಾಡಿದ್ರೆ ಇಷ್ಟೂ ಅನುಗ್ರಹಗಳನ್ನು ದೇವಿ ನಮಗೆ ಅನುಗ್ರಹಿಸ್ತಾಳೆ 3ನೇ ದಿನ ದೇವತೆ. ಇನ್ನು ದೇವಿ ಇಷ್ಟಪಡುವಂತಹ ಪ್ರಸಾದ ಏನು, ನೈವೇದ್ಯ ಏನೆಲ್ಲ ಇಷ್ಟಪಡ್ತಾಳೆ ದೇವಿ ಅನ್ನುವಂತಹದ್ದು, ಆ ದೇವತೆಗೆ ನಾವು ಮಾಡುವಂತಹ ಪ್ರಸಾದಗಳು ಇವತ್ತಿನ ದಿನ ನೋಡಿ, ಕೊಬ್ಬರಿ ಅನ್ನ, ಚಿತ್ರಾನ್ನ ಮತ್ತು ರವೆಯಿಂದ ಮಾಡಿರ್ತಕ್ಕಂತಹ ಕೇಸರಿ, ಸಜ್ಜಿಗೆ ಪ್ರಸಾದ, ಹಾಲಿನಿಂದ ಮಾಡಿರ್ತಕ್ಕಂಥ ಪಾಯಸ ಮತ್ತು ಸಿಹಿ ತಿಂಡಿಗಳು. ನೋಡಿ, ಈ ಒಂದು ರೀತಿಯ ಪದಾರ್ಥಗಳು ದೇವತೆಗೆ ತುಂಬ ಇಷ್ಟಪಡುವಂತಹದ್ದಾಗಿರುತ್ತೆ. ಹಾಗಾಗಿ ಪ್ರಸಾದವನ್ನೆಲ್ಲ ನೈವೇದ್ಯವಾಗಿ ಇಟ್ಟು ಎಲ್ಲರೂ ಕೂಡ ದೇವಿ ಅನುಗ್ರಹವನ್ನು ಪಡೆದು ಆ ಒಂದು ಪ್ರಸಾದವನ್ನು ಸ್ವೀಕರಿಸಿ ನಮ್ಮ ಒಂದು ಹಿತೈಷಿಗಳಿಗೆ, ನಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರನ್ನೆಲ್ಲ ಕರೆಸಿ ಅವರಿಗೆಲ್ರಿಗೂ ಕೂಡ ಒಂದು ಸೌಮಂಗಲಿಯರಿಗೆ ಎಲ್ಲರಿಗೂ ಕೂಡ ಒಂದು ಅರಿಸಿ ಅವರಿಗೆಲ್ಲರಿಗೂ ಅರಿಶಿನ, ಕುಂಕುಮ, ಸಿಂಧೂರುಗಳನ್ನು ಎಲ್ಲ ಕೊಟ್ಟು ಅವರಿಂದ ಆಶೀರ್ವಾದ ಪಡೆಯೋದರಿಂದ ಈ ದೇವಿಯ ಅನುಗ್ರಹ ಸಿಗತ್ತೆ. ಹಾಗಾಗಿ 5 ಮಾತೆಯರು ಅಂದರೆ 5 ಜನ ಸುಮಂಗಲಿಯರು, ಮುತ್ತೈದೆಯರು ಆಶೀರ್ವಾದ ಪಡೆಯೋದು ಇವತ್ತಿನ ದಿನ ತುಂಬ ಶ್ರೇಷ್ಠವಾದಂತಹ ರೀತಿಯ ಅನುಗ್ರಹ ಸಿಗತ್ತೆ. ಹಾಗೆ ನಿಮ್ಮೆಲ್ರಿಗೂ ಕೂಡ ಈ ಒಂದು ಚಂದ್ರಘಂಟ ಅಂದರೆ ವೇದಮಾತಾ ಗಾಯತ್ರಿ ದೇವಿ ಅನುಗ್ರಹ ದೇವತೆ ಆರಾಧನೆ ಮಾಡಿ ನಿಮಗೆಲ್ರಿಗೂ ಕೂಡ ಆ ದೇವತೆ ಶುಭವನ್ನು ಅನುಗ್ರಹಿಸಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮಗೆಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.